ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಎಗ್ ಬುರ್ಜ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಈಸಿ, ನೀವು ಈಗ ಚಪಾತಿಗೆ ಎಲ್ಲ ತುಂಬ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈರುಳ್ಳಿನ ಕಟ್ ಮಾಡಿ ಸ್ಮಾಲ್ ಪೀಸಸ್ ಆಗಿ, ಆಯಿಲು ಆಮೇಲೆ ಚಿಲ್ಲಿ ಪೌಡ್ರ್ ಆಮೇಲೆ ಆ್ಯಡ್ ಮಾಡಿ, ಜಸ್ಟ್ ಆಯಿಲ್, ಸಾಲ್ಟ್ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ, ಅದಾದಮೇಲೆ ಗರಂ ಮಸಾಲಾನ ಆ್ಯಡ್ ಮಾಡಿ, ಚಿಲ್ಲಿ ಪೌಡ್ರ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ಆಮೇಲೆ ಧನಿಯಾ ಪೌಡರ್, ಇದು 3 ಕಾಂಬಿನೇಷನ್ ಇದ್ದರೆ ಸೂಪರ್. ಎಗ್ ಮಸಾಲ ಇದ್ರೂ ಅಷ್ಟೇ, ಎಗ್ ಮಸಾಲ ಕೂಡ ನೀವು ಹಾಕ್ಬೋದು. ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಸ್ವಲ್ಪ ಬಾಯ್ಲ್ ಆದಮೇಲೆ ಈ ಥರ ಕಲರ್ ಬರುತ್ತೆ. ಆಮೇಲೆ 1 ಗ್ಲಾಸ್ ವಾಟರ್ ಹಾಕಬೇಕು. ಸ್ಮಾಲ್ ಗ್ಲಾಸ್ ತೊಗೊಳ್ಳಿ. ಆ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಿ, ಅಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಬೋದು, ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕಿದರೆ ಅದು ತುಂಬ ಲಿಕ್ವಿಡ್ ಥರ ಬಂದುಬಿಡುತ್ತೆ, ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಬಿಟ್ಟು, ಅದಾದಮೇಲೆ ಬಾಯ್ಲ್ಡ್ ಎಗ್ ಏನಿರುತ್ತಲ್ವ ಅದನ್ನು ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ಆ ಬಾಯ್ಲ್ ಆಗ್ತಿರೋ ವಾಟರ್ಗೆ ಡೈರೆಕ್ಟಾಗಿ ಎಗ್ 1 4 5 ನಿಮ್ಮ ಮೇಲೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡು, ಹಾಕಿ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಾಯ್ಲ್ ಆಗಲಿ. ನೀವು ಜಾಸ್ತಿ ಅದನ್ನು ಫುಲ್ ರೊಟೇಟ್ ಮಾಡೋಕ್ಕೆ ಹೋಗ್ಬಿಡಿ, ಅಂದರೆ ತಿರುಗಿಸ್ಬೇಡಿ, ಹಾಗೆ ಬಿಟ್ಬಿಡಿ. ಅದು ಎಗ್ ಹಾಕಿಬಿಟ್ಟು ಅದು ಹಾಗೇ ಇರಬೇಕು. ಸ್ವಲ್ಪ ಈ ಥರ ಲಿಕ್ವಿಡ್ ಆಗಿ ಚೆನ್ನಾಗಿರುತ್ತೆ. ಅದಾದಮೇಲೆ ನೀವು ಅದನ್ನು ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸು 10 ಮಿನಿಟ್ಸು ಹಾಗೆ ಸ್ಲೋ ಆಗಿ ಬಾಯ್ಲ್ ಮಾಡಿ. ಸೊ ಇದಾದಮೇಲೆ ಎಗ್ ಬುರ್ಜ್ ರೆಡಿ ಆಗುತ್ತೆ. ಇವಾಗ ಈ ಥರ ಎಗ್ ಬುರ್ಜ್ ರೆಡಿ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಡಿಫ್ರೆಂಟ್ ರೆಸಿಪೀಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಇದನ್ನು ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.